ಆ ಚುನಾವಣೆಕ್ಕಿಂತ ಮುಂಚೆ MLA ಚುನಾವಣೆ ಇವ್ರ ಅಧಿಕಾರಕ್ಕೆ ಬಂದ ತಕ್ಷಣ ಮುಗ್ದೋಗ್ತೈತಿ ಅಂದ್ರು. ಅದ್ ನೋಡಿದ್ರೆ ಈಗ ಫಸ್ಟ್ ಅರ್ಜಿ ಹಾಕಿದವರು ಅವ್ರ ಕಾರ್ಯಕರ್ತರು ಅರ್ಜಿ ಹಾಕಿ ಹೈಯೆಸ್ಟ್ ಈಗ ಅವ್ರಿಗೂ ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾರೆ ಓಟು? 30% 35% ಏನೋ ತಗೊಂಡ್ರಲ್ಲ ಮೊನ್ನೆ. ಆ 35% ಈ 100% ಅಲ್ಲಿ ಬರುತ್ತಾನೆ, ಕರೆಕ್ಟಾ? ಆ 100% ಅಲ್ಲಿ 5% ಸಿಕ್ಕಿಲ್ಲ ಅಂತ ಹೇಳ್ರಿ. ಹಂಗಾರೆ 5% ಆ BJP ಅವ್ರದ್ದೇ ತಗೊಳ್ರಿ. 30% ಮಜಾ ಮಾಡ್ತಾ ಇರೋದು ಯಾರ್ರಿ? ಲೆಕ್ಕ ಕೇಳ್ತೀರಾ ನನಗೆ? 30% ಇವತ್ತು ಆ 30% ಅಂದ್ರೆ ಅವ್ರಿಗೆ ಹಾಕಿರೋ ಓಟಲ್ಲಿ ಇದು ಆಲ್ಮೋಸ್ಟ್ 80% ಡಿಸ್ಟಿಂಕ್ಷನ್ ಅಲ್ಲಿ ನಮ್ಮ ಭಾಗ್ಯಗಳನ್ನ ತಗೊಳ್ತಕ್ಕಂಥವ್ರು ಯಾರು ಅಂದ್ರೆ ಇದೇ BJP ಅವರು. ಡಿಸ್ಟಿಂಕ್ಷನ್ ಅಲ್ಲಿ ನಮ್ಮ ಯೋಜನೆಯನ್ನ ಆರಾಮಾಗಿ ಅವ್ರ ಮನೆಯಲ್ಲಿ ಇವತ್ತು ನಿಜವಾಗ್ಲೂ ಬದುಕ್ತಾ ಇದ್ದಾರೆ ಸುಖವಾಗಿ. ಅವ್ರಿಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಆ ಟ್ಯಾಕ್ಸ್ ಏನಾದ್ರು ನಾವು ಕೊಡ್ತಾ ಇದೀವಿ ಅಂದ್ರೆ ನಮ್ಮಿಂದಾನೆ. ಅವ್ರ ಮನೆ ಬೆಳಕಾಗ್ತಾ ಇದೆ ಅಂದ್ರೆ ನಮ್ಮಿಂದಾನೆ. ಅವ್ರ ಹೊಟ್ಟೆಗೆ ಇನ್ನೊಂದು 5 kg ಅಕ್ಕಿ ಬರ್ತಾ ಇದೆ ಅಂದ್ರೆ ನಮ್ಮ ಅಕ್ಕಿನ ದುಡ್ಡು ಅವರೆಲ್ಲರೂ ಕೂಡ ಹೆಣ್ಮಕ್ಳು. ಅದಕ್ಕೆ ನಾ ಹೇಳ್ತೀನಲ್ಲ, ಈ ಸತಿ ನೋಡಿ ಹೊಡಿತಾರೆ ಅಂದ್ರೆ ಮತ್ತೆ ಹಂಗಲ್ಲ. ಸ್ತ್ರೀ ಶಕ್ತಿ ವಿಶೇಷವಾಗಿ ಆ ತಾಯಂದ್ರು ಇವತ್ತು ರಾಜ್ಯದ ಕೈ ಹಿಡಿತಾರೆ ಪಾರ್ಲಿಮೆಂಟ್ಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ. ಯಾಕೆಂದ್ರೆ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ನಮ್ದು. ಟೀಕಾ ಟಿಪ್ಪಣಿ ಮಾಡ್ತಾರೆ BJP ಅವರಿಗೆ. ಇನ್ನೂ 4 ವರ್ಷ ಟೈಮ್ ಇದೆ, ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅವ್ರು BJP ಅವರು ಹೇಳ್ತಾರೆ. ಆದರೆ ನಾನು ನಿಮಗೆಲ್ಲರಿಗೂ ಕೂಡ ಮನವಿ ಮಾಡ್ತೀನಿ. ಮೊನ್ನೆನೂ ಕೂಡ ಮಂಗಳೂರಲ್ಲಿ ಹೇಳಿದೆ, ಇದನ್ನ ನೀವು ಕೂಡ ಸ್ವಲ್ಪ ಚೆಕ್ ಮಾಡೋದು ಒಳ್ಳೆಯದು. ಅಭಿವೃದ್ಧಿ ಕೆಲಸ ಎಲ್ಲದೂ ಕೂಡ ನಾವು ರೋಡ್ಸು ಬೇರೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.